ನಮಗೆ ಕೆಲಸ ಇದೆ, ಬಟ್ ಸಂಬಳ ಕಡಿಮೆ. ಪರವಾಗಿಲ್ಲ, ನಾವು ಪುಣ್ಯವಂತರು ಅಂತಲೇ ಅನ್ಕೋಬೇಕು. ನಮಗೆ ತಿನ್ನೋಕ್ಕೆ ಊಟ ಇದೆ, ನಾವು ಪುಣ್ಯವಂತರು ಅಂತಲೇ ಅನ್ಕೋಬೇಕು. ನಮಗೆ ದೇವರು ಆರೋಗ್ಯ ಕೊಟ್ಟಿದ್ದಾನೆ, ನಾವು ಪುಣ್ಯವಂತರು. ಪ್ರೀತಿಸೋ ಸಂಸಾರ ಇದೆ ನಮ್ಮ ಹತ್ರ, ನಾವು ಪುಣ್ಯವಂತರು. ಕುಟುಂಬದ ಹತ್ರ ನಮ್ಮ ಕಷ್ಟ ಸುಖ ಎಲ್ಲ ಹಂಚ್ಕೋಬೋದು. ನಮಗೆ ಆ ಕುಟುಂಬ ಇದೆ, ನಾವೆಷ್ಟು ಪುಣ್ಯವಂತರು. ಸೊಸೈಟಿಯಲ್ಲಿ ಒಂದು ರೆಸ್ಪೆಕ್ಟ್ ಇದೆ, ನಾವೆಷ್ಟು ಪುಣ್ಯವಂತರು. ಬೆಳಗ್ಗೆ ನಾವು ಕಣ್ಣು ತೆಗೆದು ಎದ್ದಿದ್ದೀವಿ, ನಾವೆಷ್ಟು ಪುಣ್ಯವಂತರು. ಸೊ ಇದನ್ನೆಲ್ಲ ನಮ್ಮ ಹತ್ರ ಇರೋದನ್ನು ಬಿಟ್ಟು ನಮ್ಮ ಹತ್ರ ಅದಿಲ್ಲ ಇದಿಲ್ಲ, ನಮಗೆ ಕೈಕಾಲು ಗಟ್ಟಿಯಾಗಿದೆ, ನಾವೆಷ್ಟು ಪುಣ್ಯವಂತರು ಯೋಚನೆ ಮಾಡಿ. ಎಷ್ಟೋ ಜನಕ್ಕೆ ಕೈಕಾಲು ಗಟ್ಟಿ ಇರಲ್ಲ, ಒಂದು ಮನೆ ಇರಲ್ಲ, ಪ್ರೀತಿಸೋ ಜನ ಇರಲ್ಲ, ಊಟ ಮಾಡೋಕ್ಕೆ ಊಟ ಇರಲ್ಲ, ದುಡ್ಡಿರಲ್ಲ, ದುಡ್ಡು ಸಂಪಾದನೆ ಮಾಡೋಕ್ಕೆ ಕೆಲಸ ಇರಲ್ಲ. ಎಲ್ಲ ಸೌಕರ್ಯ ದೇವ್ರು ನಮಗೆ ಕೊಟ್ಟಿದ್ದಾನೆ ಅಂದರೆ ಅದ್ರ ಬಗ್ಗೆ ಖುಷಿ ಪಡೋದು ಬಿಟ್ಟು ನಮ್ಮ ಹತ್ರ ಅದಿಲ್ಲ, ನಮ್ಮ ಹತ್ರ ಇದಿಲ್ಲ, ನನಗಿದು ಸಾಲದು ನನಗದು ಸಾಲದು ಅಂತ ದೇವರು ಕೊಟ್ಟಿರುವಂಥ ಒಂದು ಸಂತೋಷನ ನೆಮ್ಮದಿನ ಹಾಳು ಮಾಡಿಕೊಂಡು ಯಾವುದೋ ಒಂದು ಸಿಗದೇ ಇರೋಂಥ ಸಂತೋಷ ಬೇಕು ಅಂತ ಆತರಿಸ್ತಾ ಇರ್ತೀವಿ. ಎಷ್ಟರ ಮಟ್ಟಿಗೆ ಸರಿ ಅಂತ ನೀವೇ ಯೋಚನೆ ಮಾಡಿ. ನಮ್ಮ ಹತ್ರ ಎಷ್ಟಿರುತ್ತೋ ಅದರಲ್ಲೇ ಖುಷಿ ಪಡಬೇಕು. ನಮ್ಮ ಹತ್ರ ಯಾರು ಇರ್ತಾರೋ ಅವ್ರ ಜೊತೆನೇ ಖುಷಿ ಪಡಬೇಕು. ನಮ್ಗೆ ಯಾರು ಇಷ್ಟ, ನಮ್ಮನ್ನು ಯಾರು ಇಷ್ಟಪಡ್ತಾರೆ ಅವ್ರ ಜೊತೆ ನೆಮ್ಮದಿಯಾಗಿರಬೇಕು ನಮ್ಮ ಲೈಫಲ್ಲಿ. ಅವರಿಲ್ಲ ನಮ್ಮ ಲೈಫಲ್ಲಿ, ಇವರಿಲ್ಲ, ನಮ್ಮ ಹತ್ರ ಕಾರಿಲ್ಲ, ಬಂಗ್ಲೆ ಇಲ್ಲ, ಬಂಗಾರ ಇಲ್ಲ ಅಂತ ಯೋಚನೆ ಮಾಡ್ಕೊಂಡು ಕೂತ್ಕೊಂಡು ನಮ್ಮ ಹತ್ರ ಎಷ್ಟು ಇದೆ ಅದ್ರ ಬಗ್ಗೆ ಒಂದು ಮೈಂಡ್ಫುಲ್ನೆಸ್ ನಮ್ಮ ಹತ್ರ ಇಲ್ಲವೇ ಇಲ್ಲ. ಈ ರೀತಿ ಇರೋದ್ರ ಬಗ್ಗೆ ಯೋಚನೆ ಮಾಡಿಕೊಂಡು ಖುಷಿಯಾಗಿ ಇರ್ತಿರೋ ಅಥವಾ ಇಲ್ಲದೇ ಇರೋದ್ರ ಬಗ್ಗೆ ಯೋಚನೆ ಮಾಡಿಕೊಂಡು ಲೈಫ್ ಲಾಂಗ್ ದುಃಖ ಪಡ್ತಿರೋ ನೀವೇ ಯೋಚನೆ ಮಾಡಿ.